ಜಾಗತಿಕ ರಾಜಕೀಯ ಬೆಳವಣಿಗೆಗಳು, ಯುದ್ಧದ ವದಂತಿಗಳು, ಅಂತಾರಾಷ್ಟ್ರೀಯ ಉದ್ವಿಗ್ನತೆಗಳು ಚಿನ್ನ ಮತ್ತು ಬೆಳ್ಳಿ ಮಾರುಕಟ್ಟೆಯ ಮೇಲೆ ಹೇಗೆ ನೇರ ಪರಿಣಾಮ ಬೀರುತ್ತಿವೆ ಎಂಬುದನ್ನು ಸಂಪೂರ್ಣವಾಗಿ ವಿಶ್ಲೇಷಿಸಿ ನಿಮಗೆ ವಿವರವಾಗಿ ತಿಳಿಸುತ್ತಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಚಿನ್ನದ ಬೆಲೆಗಳು ಅನಿರೀಕ್ಷಿತವಾಗಿ ಏರಿಕೆಯಾಗುತ್ತಿದ್ದು, ಹೂಡಿಕೆದಾರರು, ಆಭರಣ ವ್ಯಾಪಾರಿಗಳು ಹಾಗೂ ಸಾಮಾನ್ಯ ಜನರಲ್ಲಿ ಗೊಂದಲ ಮತ್ತು ಆತಂಕ ಎರಡೂ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಚಿನ್ನದ ದರಗಳು ಈಗ ಎಲ್ಲಿಗೆ ಹೋಗುತ್ತಿವೆ, ಮುಂದಿನ ದಿನಗಳಲ್ಲಿ ಏನಾಡಬಹುದು, ದೀರ್ಘಾವಧಿಯಲ್ಲಿ ಅಂದರೆ 2050ರ ವೇಳೆಗೆ ಚಿನ್ನದ ಬೆಲೆ ಎಷ್ಟು ಮಟ್ಟಕ್ಕೆ ತಲುಪಬಹುದು ಎಂಬುದರ ಬಗ್ಗೆ ಸಂಪೂರ್ಣ ಚಿತ್ರಣವನ್ನು ಈ ವರದಿಯಲ್ಲಿ ನೋಡೋಣ. ಇತ್ತೀಚಿನ ದಿನಗಳಲ್ಲಿ ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ ಮತ್ತೆ ತೀವ್ರಗೊಂಡಿದೆ. ಈ ಎರಡು ರಾಷ್ಟ್ರಗಳ ನಡುವಿನ ರಾಜಕೀಯ ಮತ್ತು ಸೈನಿಕ ಸಂಘರ್ಷ ಹೊಸ ಹಂತಕ್ಕೆ ಹೋಗುವ ಸಾಧ್ಯತೆಯಿದೆ ಎಂಬ ಸುದ್ದಿಗಳು ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ವ್ಯಾಪಕವಾಗಿ ಹರಡುತ್ತಿವೆ. ಅಮೆರಿಕ ತನ್ನ ಯುದ್ಧನೌಕೆಗಳನ್ನು ಈಗಾಗಲೇ ಮಧ್ಯಪ್ರಾಚ್ಯದ ಕಡೆಗೆ ಸಾಗಿಸುತ್ತಿರುವುದು, ಇರಾನ್ ಮೇಲಿನ ಒತ್ತಡ ಹೆಚ್ಚುತ್ತಿರುವುದು ಮತ್ತು ಪ್ರತಿಕ್ರಿಯೆಯಾಗಿ ಇರಾನ್ ಕೂಡ ತನ್ನ ರಕ್ಷಣಾತ್ಮಕ ವ್ಯವಸ್ಥೆಗಳನ್ನು ಬಲಪಡಿಸುತ್ತಿರುವುದು ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರೀ ಸಂಚಲನವನ್ನು ಮೂಡಿಸಿದೆ. ಕೆಲವು ವರದಿಗಳ ಪ್ರಕಾರ ಇರಾನಿನ ಸರ್ವೋಚ್ಚ ನಾಯಕ ಅಯಾತೊಲ್ಲಾ ಖಮೇನಿ ಭದ್ರತಾ ಕಾರಣಗಳಿಂದಾಗಿ ಬಂಕರ್ನಲ್ಲಿ ಅಡಗಿಕೊಂಡಿದ್ದಾರೆ ಎಂಬ ಸುದ್ದಿಯೂ ಹರಡಿದೆ. ಈ ಎಲ್ಲ ಬೆಳವಣಿಗೆಗಳು ಯುದ್ಧದ ಭೀತಿ ಮತ್ತಷ್ಟು ಗಂಭೀರವಾಗುತ್ತಿದೆ ಎಂಬ ಸಂದೇಶವನ್ನು ಮಾರುಕಟ್ಟೆಗೆ ನೀಡಿವೆ. ಯುದ್ಧದ ಭೀತಿ ಎಂದರೆ ಹೂಡಿಕೆದಾರರಿಗೆ ಮೊದಲಿಗೆ ನೆನಪಾಗುವುದು ಸುರಕ್ಷಿತ ಹೂಡಿಕೆ. ಇತಿಹಾಸದತ್ತ ಒಮ್ಮೆ ನೋಡಿದರೆ ಯಾವಾಗಲೂ ಜಾಗತಿಕ ಅಶಾಂತಿ, ಯುದ್ಧ, ಆರ್ಥಿಕ ಬಿಕ್ಕಟ್ಟುಗಳು ಉಂಟಾದಾಗ ಚಿನ್ನದ ಬೆಲೆಗಳು ಏರಿಕೆಯಾಗಿರುವುದನ್ನು ನಾವು ಕಾಣುತ್ತೇವೆ. ಕಾರಣ ಸರಳವಾಗಿದೆ. ಷೇರು ಮಾರುಕಟ್ಟೆ, ಕರೆನ್ಸಿ ಮಾರುಕಟ್ಟೆ ಮತ್ತು ಇತರ ಅಪಾಯಭರಿತ ಹೂಡಿಕೆಗಳಿಗಿಂತ ಚಿನ್ನವನ್ನು ಜನರು ಸುರಕ್ಷಿತ ಆಸ್ತಿಯಾಗಿ ಪರಿಗಣಿಸುತ್ತಾರೆ. ಇದೇ ಕಾರಣಕ್ಕೆ ಈಗ ಅಮೆರಿಕ-ಇರಾನ್ ಉದ್ವಿಗ್ನತೆಯ ಬೆನ್ನಲ್ಲೇ ಚಿನ್ನ ಮತ್ತು ಬೆಳ್ಳಿ ದರಗಳಲ್ಲಿ ಭಾರೀ ಏರಿಕೆ ಕಂಡುಬರುತ್ತಿದೆ. ಪ್ರಸ್ತುತ ಪರಿಸ್ಥಿತಿಯನ್ನು ನೋಡಿದರೆ ಚಿನ್ನದ ಬೆಲೆಗಳು ಕಳೆದ ಕೆಲವು ವಾರಗಳಲ್ಲಿ ಅಚ್ಚರಿಯ ರೀತಿಯಲ್ಲಿ ಏರಿಕೆಯಾಗಿದೆ. 2 ವಾರಗಳ ಹಿಂದೆ ಚಿನ್ನದ ದರ ಸುಮಾರು 1,45,000 ರೂಪಾಯಿಗಳ ಮಟ್ಟದಲ್ಲಿತ್ತು ಎಂದು ಮಾರುಕಟ್ಟೆ ಮೂಲಗಳು ತಿಳಿಸುತ್ತವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಉದ್ವಿಗ್ನತೆ ತೀವ್ರಗೊಳ್ಳುತ್ತಿದ್ದಂತೆ ಚಿನ್ನದ ದರಗಳು ಒಂದೇ ಸುತ್ತಿನಲ್ಲಿ 1,60,000 ರೂಪಾಯಿಗಳ ಮಟ್ಟಕ್ಕೆ ತಲುಪಿವೆ. ಈ ಏರಿಕೆ ಸಾಮಾನ್ಯವಾದ ಏರಿಕೆಯಾಗಿಲ್ಲ. ಇದು ಸಂಪೂರ್ಣವಾಗಿ ಭೌಗೋಳಿಕ ರಾಜಕೀಯ ಬೆಳವಣಿಗೆಗಳಿಗೆ ಸಂಬಂಧಪಟ್ಟ ಏರಿಕೆಯಾಗಿದೆ ಎಂದು ತಜ್ಞರು ವಿಶ್ಲೇಷಿಸುತ್ತಿದ್ದಾರೆ. ಚಿನ್ನದ ದರಗಳು ಇಷ್ಟೊಂದು ವೇಗವಾಗಿ ಏರಿಕೆಯಾಗುತ್ತಿರುವುದರಿಂದ ಸಾಮಾನ್ಯ ಗ್ರಾಹಕರು ಆಭರಣ ಖರೀದಿಯಿಂದ ಹಿಂದೆ ಸರಿಯುತ್ತಿದ್ದಾರೆ. ಮದುವೆ, ಹಬ್ಬ, ಶುಭ ಕಾರ್ಯಗಳಿಗೆ ಚಿನ್ನ ಖರೀದಿಸುವವರು ಕೂಡ ಈಗ ಬೆಲೆ ಇಳಿಕೆಯಾಗಬಹುದು ಎಂಬ ನಿರೀಕ್ಷೆಯಲ್ಲಿ ಕಾಯುವ ತಂತ್ರವನ್ನು ಅಳವಡಿಸಿಕೊಂಡಿದ್ದಾರೆ. ಮತ್ತೊಂದೆಡೆ ಭೌತಿಕ ಚಿನ್ನ ಖರೀದಿಸುವ ಬದಲು ಡಿಜಿಟಲ್ ಚಿನ್ನ, ಗೋಲ್ಡ್ ETF ಮತ್ತು ಇತರ ಕಾಗದ ಆಧಾರಿತ ಚಿನ್ನದ ಹೂಡಿಕೆಗಳತ್ತ ಜನರ ಗಮನ ಹೆಚ್ಚಾಗಿದೆ. ಕಡಿಮೆ ಮೊತ್ತದಲ್ಲಿ ಹೂಡಿಕೆ ಮಾಡುವ ಅವಕಾಶ ಇರುವುದರಿಂದ ಡಿಜಿಟಲ್ ಚಿನ್ನದ ಮೇಲಿನ ಬೇಡಿಕೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಇದೀಗ ದೊಡ್ಡ ಪ್ರಶ್ನೆ ಏನೆಂದರೆ, ಈ ಏರಿಕೆ ಇಲ್ಲಿಯೇ ನಿಲ್ಲುತ್ತದೆಯೋ ಅಥವಾ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗುತ್ತದೆಯೋ ಎಂಬುದು. ಮಾರುಕಟ್ಟೆ ತಜ್ಞರ ಪ್ರಕಾರ ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ ಶಮನವಾಗದೇ ಇದ್ದರೆ ಅಥವಾ ಇನ್ನೂ ಹೆಚ್ಚಾದರೆ ಚಿನ್ನದ ದರಗಳು ಈ ವಾರ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆಯಿದೆ. ಜಾಗತಿಕ ಮಾರುಕಟ್ಟೆಗಳಲ್ಲಿ ಅನಿಶ್ಚಿತತೆ ಮುಂದುವರೆದರೆ ಹೂಡಿಕೆದಾರರು ಇನ್ನಷ್ಟು ಪ್ರಮಾಣದಲ್ಲಿ ಚಿನ್ನದತ್ತ ಮುಖ ಮಾಡುತ್ತಾರೆ. ಇದರಿಂದಾಗಿ ಬೆಲೆಗಳು ಮತ್ತಷ್ಟು ಮೇಲಕ್ಕೆ ಹೋಗುವ ಸಾಧ್ಯತೆಯಿದೆ. ಇನ್ನೊಂದು ಅಂಶವೆಂದರೆ ಕಳೆದ ಕೆಲವು ವರ್ಷಗಳ ಚಿನ್ನದ ಬೆಲೆಗಳ ಇತಿಹಾಸ. 2025ರ ಆರಂಭದಲ್ಲಿ ಚಿನ್ನದ ಬೆಲೆ ಸುಮಾರು 90,000 ರೂಪಾಯಿಗಳ ಮಟ್ಟದಲ್ಲಿತ್ತು ಎಂದು ಅಂಕಿಅಂಶಗಳು ತಿಳಿಸುತ್ತವೆ. ಅಂದಿನಿಂದ ಇಂದಿನವರೆಗೆ ಅಂದರೆ ಕೆಲವೇ ತಿಂಗಳ ಅವಧಿಯಲ್ಲಿ ಚಿನ್ನದ ಬೆಲೆಗಳು 1,60,000 ರೂಪಾಯಿಗಳ ಮಟ್ಟಕ್ಕೆ ಏರಿವೆ. ಇದು ಶೇಕಡಾವಾರು ಲೆಕ್ಕಾಚಾರದಲ್ಲಿ ನೋಡಿದರೆ ಅತ್ಯಂತ ವೇಗದ ಏರಿಕೆಯಾಗಿದೆ. ಇದೇ ವೇಗ ಮುಂದುವರೆದರೆ ಈ ವರ್ಷ ಅಂತ್ಯದೊಳಗೆ ಚಿನ್ನದ ಬೆಲೆ 2 ಲಕ್ಷ ರೂಪಾಯಿಗಳ ಮಟ್ಟವನ್ನು ತಲುಪುವ ಸಾಧ್ಯತೆಗಳಿವೆ ಎಂಬ ಊಹಾಪೋಹಗಳು ಕೂಡ ಕೇಳಿಬರುತ್ತಿವೆ. ಇದೀಗ ದೀರ್ಘಾವಧಿಯ ದೃಷ್ಟಿಯಿಂದ ಅಂದರೆ 2050ರ ವೇಳೆಗೆ ಚಿನ್ನದ ಬೆಲೆ ಎಷ್ಟು ಇರಬಹುದು ಎಂಬ ಪ್ರಶ್ನೆ ಎಲ್ಲರನ್ನೂ ಕುತೂಹಲಕ್ಕೆ ಒಳಪಡಿಸಿದೆ. ಈ ಹಿನ್ನೆಲೆಯಲ್ಲಿ ಕೆಲವು AI ಆಧಾರಿತ ಪರಿಕರಗಳನ್ನು ಬಳಸಿಕೊಂಡು ವಿಶ್ಲೇಷಣೆ ನಡೆಸಲಾಗಿದೆ. ಕಳೆದ ಹಲವು ವರ್ಷಗಳ ಚಿನ್ನದ ಬೆಲೆಗಳ ಏರಿಳಿತ,
ಜಾಗತಿಕ ಆರ್ಥಿಕ ಸ್ಥಿತಿ, ಹಣದುಬ್ಬರದ ಪ್ರಮಾಣ, ರೂಪಾಯಿ ಅಪಮೌಲ್ಯ, ಡಾಲರ್ ಸ್ಥಿತಿ, ಕೇಂದ್ರ ಬ್ಯಾಂಕುಗಳ ಚಿನ್ನದ ಸಂಗ್ರಹ ಮತ್ತು ಹೂಡಿಕೆದಾರರ ವರ್ತನೆಗಳನ್ನು ಆಧಾರವಾಗಿ ತೆಗೆದುಕೊಂಡು ಈ ಎಐ ಪರಿಕರಗಳು ಭವಿಷ್ಯವಾಣಿಗಳನ್ನು ನೀಡಿವೆ. ಎಐ ಆಧಾರಿತ ವಿಶ್ಲೇಷಣೆಗಳಲ್ಲಿ ಗಮನಾರ್ಹ ಸಂಗತಿ ಏನೆಂದರೆ, ವಿಭಿನ್ನ ಪ್ಲಾಟ್ಫಾರ್ಮ್ಗಳಲ್ಲಿ ಕೇಳಿದಾಗಲೂ ಬಹುತೇಕ ಒಂದೇ ರೀತಿಯ ಉತ್ತರಗಳು ಬಂದಿವೆ. 2050ರ ವೇಳೆಗೆ ಚಿನ್ನದ ಬೆಲೆಗಳು ಇಂದಿನ ಮಟ್ಟಕ್ಕಿಂತ ಬಹುಪಟ್ಟು ಹೆಚ್ಚಾಗುವ ಸಾಧ್ಯತೆಯಿದೆ ಎಂಬುದು ಈ ವಿಶ್ಲೇಷಣೆಯ ಸಾರಾಂಶವಾಗಿದೆ. ಸರಾಸರಿ ವಾರ್ಷಿಕ ಬೆಳವಣಿಗೆ ದರವನ್ನು ಸುಮಾರು 10% ಎಂದು ಪರಿಗಣಿಸಿದರೆ, ಮುಂದಿನ 25 ವರ್ಷಗಳಲ್ಲಿ ಚಿನ್ನದ ಬೆಲೆಗಳು ಹಲವು ಲಕ್ಷ ರೂಪಾಯಿಗಳ ಮಟ್ಟವನ್ನು ತಲುಪಬಹುದು ಎಂಬ ಅಂದಾಜುಗಳು ಬಂದಿವೆ. ಕೆಲವು ಸಂಯಮಿತ ಅಂದಾಜುಗಳ ಪ್ರಕಾರ 2025ರ ವೇಳೆಗೆ ಚಿನ್ನದ ಬೆಲೆಗಳು 14ರಿಂದ 15 ಲಕ್ಷ ರೂಪಾಯಿಗಳ ಮಟ್ಟವನ್ನು ತಲುಪಬಹುದು. ಆದರೆ ಇದೆಲ್ಲವೂ ಸ್ಥಿರ ಪರಿಸ್ಥಿತಿಯಲ್ಲಿ ನಡೆಯುತ್ತದೆ ಎಂಬ ಅಂದಾಜಿನ ಮೇಲೆ ಆಧಾರಿತವಾಗಿದೆ. ಜಾಗತಿಕ ರಾಜಕೀಯ ಪರಿಸ್ಥಿತಿ, ಆರ್ಥಿಕ ಬಿಕ್ಕಟ್ಟುಗಳು ಮತ್ತು ಹಣದುಬ್ಬರದ ಪ್ರಮಾಣ ಇಂದಿನಂತೆಯೇ ಮುಂದುವರೆದರೆ ಚಿನ್ನದ ಬೆಲೆಗಳು 20ರಿಂದ 22 ಲಕ್ಷ ರೂಪಾಯಿಗಳ ಮಟ್ಟವನ್ನು ತಲುಪುವ ಸಾಧ್ಯತೆಗಳಿವೆ ಎಂದು ಕೆಲವು ವಿಶ್ಲೇಷಣೆಗಳು ಹೇಳುತ್ತವೆ. ಇದಕ್ಕಿಂತಲೂ ಗಂಭೀರ ಅಂದಾಜುಗಳಿವೆ. ಜಾಗತಿಕ ಆರ್ಥಿಕ ಅನಿಶ್ಚಿತತೆ ತೀವ್ರಗೊಂಡರೆ, ಭೌಗೋಳಿಕ ರಾಜಕೀಯ ಸಂಘರ್ಷಗಳು ಹೆಚ್ಚಾದರೆ, ಡಾಲರ್ ದುರ್ಬಲವಾಗುತ್ತಾ ಹೋದರೆ, ರೂಪಾಯಿ ಅಪಮೌಲ್ಯ ಮುಂದುವರೆದರೆ ಮತ್ತು ಕೇಂದ್ರ ಬ್ಯಾಂಕುಗಳು ತಮ್ಮ ಚಿನ್ನದ ಸಂಗ್ರಹವನ್ನು ಹೆಚ್ಚಿಸುತ್ತಾ ಹೋದರೆ ಚಿನ್ನದ ಬೆಲೆಗಳು 2050ರ ವೇಳೆಗೆ 40 ಲಕ್ಷ ರೂಪಾಯಿಗಳ ಮಟ್ಟವನ್ನು ತಲುಪಬಹುದು ಎಂಬ ಅಂದಾಜನ್ನು ಕೆಲವು ಎಐ ಪರಿಕರಗಳು ನೀಡಿವೆ. ಇದು ಸಾಮಾನ್ಯ ಜನರಿಗೆ ಆಘಾತಕಾರಿ ಅಂಕಿಅಂಶಗಳಾಗಿದ್ದರೂ ದೀರ್ಘಾವಧಿಯ ದೃಷ್ಟಿಯಿಂದ ಅಸಾಧ್ಯವೆಂದು ತಳ್ಳಿಹಾಕಲು ಸಾಧ್ಯವಿಲ್ಲ ಎಂದು ತಜ್ಞರು ಹೇಳುತ್ತಾರೆ. ಆರ್ಥಿಕ ಅನಿಶ್ಚಿತತೆ ಎಂದರೆ ಕೇವಲ ಯುದ್ಧವಲ್ಲ. ಜಾಗತಿಕ ಮಟ್ಟದಲ್ಲಿ ಹೆಚ್ಚುತ್ತಿರುವ ಸಾಲ, ಕೇಂದ್ರ ಬ್ಯಾಂಕುಗಳ ಹಣ ಮುದ್ರಣ ನೀತಿಗಳು, ಹಣದುಬ್ಬರ, ಉದ್ಯೋಗ ಸಮಸ್ಯೆಗಳು ಮತ್ತು ಕರೆನ್ಸಿಗಳ ಮೌಲ್ಯ ಕುಸಿತವೆಲ್ಲವೂ ಚಿನ್ನದ ಬೆಲೆಗಳ ಮೇಲೆ ಪ್ರಭಾವ ಬೀರುತ್ತವೆ. ಇತ್ತೀಚಿನ ವರ್ಷಗಳಲ್ಲಿ ಹಲವಾರು ದೇಶಗಳ ಕೇಂದ್ರ ಬ್ಯಾಂಕುಗಳು ಚಿನ್ನದ ಸಂಗ್ರಹವನ್ನು ಹೆಚ್ಚಿಸಿರುವುದು ಗಮನಾರ್ಹ ಸಂಗತಿಯಾಗಿದೆ. ಇದು ಚಿನ್ನದ ಮೇಲಿನ ವಿಶ್ವಾಸ ಇನ್ನೂ ಗಟ್ಟಿಯಾಗುತ್ತಿದೆ ಎಂಬುದನ್ನು ಸೂಚಿಸುತ್ತದೆ. ಒಟ್ಟಿನಲ್ಲಿ ಇಂದಿನ ಪರಿಸ್ಥಿತಿಯನ್ನು ನೋಡಿದರೆ ಚಿನ್ನದ ಬೆಲೆಗಳ ಏರಿಕೆ ಕೇವಲ ತಾತ್ಕಾಲಿಕ ಏರಿಕೆಯಲ್ಲ. ಜಾಗತಿಕ ರಾಜಕೀಯ ಮತ್ತು ಆರ್ಥಿಕ ಸ್ಥಿತಿಗತಿಗಳು ಬದಲಾಗದ ಹೊರತು ಚಿನ್ನದ ಬೆಲೆಗಳು ಮುಂದಿನ ದಿನಗಳಲ್ಲಿ ಇನ್ನೂ ಅಸ್ಥಿರವಾಗಿರುವ ಸಾಧ್ಯತೆಗಳಿವೆ. ಹೂಡಿಕೆದಾರರು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ದೀರ್ಘಾವಧಿಯ ದೃಷ್ಟಿಯಿಂದ ಯೋಜನೆ ರೂಪಿಸಿಕೊಳ್ಳುವುದು ಉತ್ತಮ ಎಂದು ತಜ್ಞರು ಸಲಹೆ ನೀಡುತ್ತಾರೆ. ಆಭರಣ ಖರೀದಿಸುವವರು ಬೆಲೆಗಳ ಚಲನೆಯನ್ನು ಗಮನಿಸಿ ನಿರ್ಧಾರ ತೆಗೆದುಕೊಳ್ಳಬೇಕು. ಹೂಡಿಕೆದಾರರು ತಮ್ಮ ಪೋರ್ಟ್ಫೋಲಿಯೋದಲ್ಲಿ ಚಿನ್ನಕ್ಕೆ ಎಷ್ಟು ಸ್ಥಾನ ಬೇಡಿಕೆಯಿಡಬೇಕು ಎಂಬುದನ್ನು ಯೋಚಿಸಿ ಹೆಜ್ಜೆ ಇಡಬೇಕು. ಇಂತಹ ಜಾಗತಿಕ ಬೆಳವಣಿಗೆಗಳು, ಚಿನ್ನ ಬೆಳ್ಳಿ ಮಾರುಕಟ್ಟೆಯ ಏರಿಳಿತ ಮತ್ತು ಹಣಕಾಸು ವಿಷಯಗಳಿಗೆ ಸಂಬಂಧಿಸಿದ ನಿಖರ, ವಿವರವಾದ ಸುದ್ದಿಗಳನ್ನು ನಿಮಗೆ ತಲುಪಿಸುವುದು ನ್ಯೂಸ್4 ಕರ್ನಾಟಕ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಅವರು ಕೂಡ ಇಂದಿನ ಚಿನ್ನದ ಮಾರುಕಟ್ಟೆಯ ವಾಸ್ತವಿಕ ಚಿತ್ರಣವನ್ನು ಅರಿತುಕೊಳ್ಳಲಿ. ಮುಂದಿನ ದಿನಗಳಲ್ಲಿ ಚಿನ್ನದ ದರಗಳು ಯಾವ ದಿಕ್ಕಿನಲ್ಲಿ ಸಾಗುತ್ತವೆ, ಯುದ್ಧದ ವದಂತಿಗಳು ನಿಜವಾಗುತ್ತವೆಯೋ, ಮಾರುಕಟ್ಟೆಯ ಪ್ರತಿಕ್ರಿಯೆ ಹೇಗಿರುತ್ತದೆ ಎಂಬ ಎಲ್ಲ ಅಪ್ಡೇಟ್ಗಳನ್ನು ನಾವು ನಿರಂತರವಾಗಿ ನಿಮ್ಮವರೆಗೆ ತಲುಪಿಸುತ್ತೇವೆ. ಇಂತಹ ಮಹತ್ವದ ಸುದ್ದಿಗಳಿಗಾಗಿ ನ್ಯೂಸ್4 ಕರ್ನಾಟಕ ಜೊತೆ ಸದಾ ಇರಿ. ಧನ್ಯವಾದಗಳು.